ಬಿಜೆಪಿ ಕೋರ್ ಕಮಿಟಿ ಸಭೆ ಆಯಿತು ನಿನ್ನೆ. ಅಡ್ಡ ಮತದಾನ, ಆಡಿಯೋ ಬಾಂಬ್ಗಳ ವಿವಾದದ ಮಧ್ಯೆ ನಡೆದ ಕೋರ್ ಕಮಿಟಿ ಸಭೆ ಇದು. ಅಡ್ಡ ಮತದಾನದ ವಿಷಯವೂ ಚರ್ಚೆಯಾಗಲಿಲ್ಲ. ಸದಾನಂದ ಗೌಡರ ಆಡಿಯೋ ವಿಷಯ ಚರ್ಚೆಯಾಗಿದ್ದು ಒಂದೇ ನಿಮಿಷ. ಅಡ್ಡ ಮತದಾನದ್ದು ಸಿಟಿ ರವಿ ಅವರ ನೇತೃತ್ವದ ಕಮಿಟಿಯ ರಿಪೋರ್ಟ್ ಅದ್ದು ಒಂದೇ ಒಂದು ಶಬ್ದ ಕೂಡ ನಿನ್ನೆಯ ಕೋರ್ ಕಮಿಟಿಯಲ್ಲಿ ಪ್ರಸ್ತಾಪ ಆಗಲಿಲ್ಲ. ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ ವಿಷಯ ಬಂತು. ಆವಾಗ ಅವರು ಆಡಿಯೋ ನನ್ನದಲ್ಲ, ನೀವು ಚರ್ಚೆ ಮಾಡಿ, ನಾನು ಹೊರಗಿರ್ತೀನಿ ಅಂದ್ರಂತೆ. ಅದಕ್ಕೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಅವರೇ ಆಡಿಯೋ ನಂದಲ್ಲ ಅಂದ ಮೇಲೆ ಮತ್ತೇನದ್ರ ಮೇಲೆ ಚರ್ಚೆ ಮಾಡೋದು, ನೀವು ಕೂತ್ಕೊಳ್ಳಿ ಅಂದ್ಬಿಟ್ರಂತೆ. ಸಿಟಿ ರವಿ ಅವರ ನೇತೃತ್ವದ ಕಮಿಟಿಯ ರಿಪೋರ್ಟು ಚರ್ಚೆಗೆ ಬರಲಿಲ್ಲ. ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ ವಿಷಯವು ಚರ್ಚೆಯಾಗಲಿಲ್ಲ. ಮತ್ತೆ ನಿನ್ನ ಕೋರ್ ಕಮಿಟಿಯಲ್ಲಿ ಡಿಸ್ಕಸ್ ಆಗಿದ್ದೇನು? ಜಾತಿ ವಾಕ್ ಸಮರದ ವಿಷಯ ಬಂತಂತೆ. ಸಂಸದ ಡಾಕ್ಟರ್ ಸುಧಾಕರ್, ಶಾಸಕ SR ವಿಶ್ವನಾಥ್ ಮತ್ತು ಸದಾನಂದ ಗೌಡರ ವಾಕ್ ಸಮರದ ವಿಷಯ ಪ್ರಸ್ತಾಪಕ್ಕೆ ಬಂದಿದೆ. ಇದು ವೈಯಕ್ತಿಕ ಜಗಳ ಅನ್ನುವ ಕನ್ಕ್ಲೂಷನ್ಗೆ ಕೋರ್ ಕಮಿಟಿ ಬಂದಿದೆ. SR ವಿಶ್ವನಾಥ್, ಡಾಕ್ಟರ್ ಸುಧಾಕರ್ ಮತ್ತು ರೇಣುಕಾಚಾರ್ಯರಿಗೆ ಪಕ್ಷದಿಂದ ನೋಟಿಸ್ ಕೊಡೋದು ಅಂತ ತೀರ್ಮಾನ ಆಗಿದೆ. ತಾಕತ್ತಿದ್ರೆ ವಿಜೇಂದ್ರರನ್ನು ಕೆಳಗಿಳಿಸಿ ಅಂದಿದ್ರು ರೇಣುಕಾಚಾರ್ಯ, ಅವ್ರಿಗೂ ನೋಟಿಸ್ ಕೊಡ್ತಾರಂತೆ. ನೋಟಿಸ್ನ ಮೂಲಕ ಎಚ್ಚರಿಕೆ ರವಾನಿಸಿ ಈ ಜಗಳ ಮುಂದುವರಿಯದಂತೆ ನೋಡಿಕೊಳ್ಳಬೇಕು ಅಂತ ಚರ್ಚೆಯಾಗಿದೆ ಸಭೆಯಲ್ಲಿ. SIRನ ವಿಷಯ ಒಂದು ಗಂಭೀರವಾಗಿ ಚರ್ಚೆಯಾಯಿತು. ಬಿಜೆಪಿ ನಾಯಕರುಗಳಿಗೆ ಒಬ್ಬೊಬ್ಬರಿಗೆ 3 ಜಿಲ್ಲೆಯಂತೆ ಜವಾಬ್ದಾರಿ ಹಂಚಿಕೆಯ ತೀರ್ಮಾನ ಆಗಿದೆಯಂತೆ. ಬರಲಿರುವ ಬೈ ಎಲೆಕ್ಷನ್ ವಿಷಯವು ಚರ್ಚೆಯಾಯಿತಂತೆ. ಪ್ರಶಾಂತ್ ನಾಥ್ ನಮ್ಮ ಜೊತೆಗೆ ಲೈವ್ನಲ್ಲಿ ಮುಂದುವರಿತಿದ್ದಾರೆ. ಜೊತೆಗೆ ಬಿಜೆಪಿ ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಎಷ್ಟೊತ್ತು ಮಾಡಿತ್ತು ಎಕ್ಸಾಕ್ಟ್ ಆಗಿ ಯಾವ್ಯಾವ ವಿಷಯಗಳ ಚರ್ಚೆಗೆ ಬಂದಿದ್ದು? ತಾವು ಏನು ರಿಪೋರ್ಟ್ ಕೊಟ್ಟಿದ್ದೀರಿ, ಇಲ್ಲಿ ವಿಧಾನ ಪರಿಷತ್ ಕ್ರಾಸ್ ವೋಟಿಂಗ್ನ ಬಗ್ಗೆ ಚಕಾರವೂ ಚರ್ಚೆಗೆ ಆಗಲಿಲ್ಲ ಅಂತ. ಕೋರ್ ಕಮಿಟಿ ಇದು ಇಷ್ಟು ದೊಡ್ಡ ವಿಷಯ ಹೆಂಗೆ ಚರ್ಚೆ ಆಗಲಿಲ್ಲ? ಅಜಿತ್, ನಿನ್ನೆ 4 ಗಂಟೆಗೆ ಕೋರ್ ಕಮಿಟಿ ಸಭೆ ಆರಂಭ ಆಯಿತು. ಕೋರ್ ಕಮಿಟಿ ಸಭೆಯಲ್ಲಿ ನಿನ್ನೆ ಮೊದಲೇ ಒಂದು ಪರ್ಮಿಷನ್ ತೆಗೆದುಕೊಂಡು ನಳಿನ್ ಕುಮಾರ್ ಕಟೀಲ್ ಮತ್ತು ಶ್ರೀರಾಮುಲು ಅವರು ಸಭೆಗೆ ಗೈರಾಗಿದ್ದರು.
ರಾಧಾಮೋಹನ್ ಅಗರ್ವಾಲ್ ಮತ್ತು ಸುಧಾಕರ್ ರೆಡ್ಡಿ ಎಲ್ಲರೂ ಕೂಡ ಕೋರ್ ಕಮಿಟಿ ಸಭೆಗೆ ಬಂದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ SIR ವಿಚಾರವನ್ನು ಚರ್ಚೆಗೆ ತೆಗೆದುಕೊಂಡರು. ಕೋರ್ ಕಮಿಟಿಯ ಸದಸ್ಯರೊಬ್ಬರಿಗೆ 3 ಜಿಲ್ಲೆಯ ಜವಾಬ್ದಾರಿಯನ್ನು ಕೊಟ್ಟು ಅಲ್ಲಿಯ ಶಾಸಕರು, ಅಲ್ಲಿಯ ಸಂಸದರು ಮತ್ತು ಮಾಜಿ ಶಾಸಕರು ಸಂಸದರ ಜೊತೆ ಸಭೆಯನ್ನು ಮಾಡಿ ಕಾರ್ಯಕರ್ತರಿಗೆ ಮತ್ತು BLO 2ಗಳಿಗೆ ಇವರೆಲ್ಲರೂ ಕೂಡ ಹೇಗೆ ಸೂಚನೆಯನ್ನು ಕೊಡಬೇಕು, ಆ ಜವಾಬ್ದಾರಿಯನ್ನು ನೀವು ನಿರ್ವಹಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರಲಾಯಿತು. ನಾವೆಲ್ಲರೂ ಕೂಡ ಅಡ್ಡಮತದಾನ ಇರಬಹುದು ಮತ್ತು ಸದಾನಂದ ಗೌಡರ ಮಾತನಾಡಿದರೆ ಎನ್ನುವಂಥ ಆಡಿಯೋ ಪ್ರಕರಣ ಇರಬಹುದು, ಇದರ ಬಗ್ಗೆ ಬಹಳ ಗಂಭೀರವಾಗಿ ಚರ್ಚೆ ಆಗಬಹುದು ಎನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಆರಂಭದಲ್ಲಿ SIR ಚರ್ಚೆ ಆದ ಬಳಿಕ ಸದಾನಂದ ಗೌಡರ ಆಡಿಯೋ ವಿಚಾರ ಅಜಿತ್ 1 ನಿಮಿಷದ ಒಳಗಡೆ ಚರ್ಚೆಗೆ ಬಂದಿದೆ. ಸದಾನಂದ ಗೌಡರ ಆಡಿಯೋ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಂತೆ, ನೀವು ಚರ್ಚೆ ಮಾಡೋದಿದ್ರೆ ಅಭ್ಯಂತರ ನಂದೇನೂ ಇಲ್ಲ, ನಾನು ಸಭೆಯಿಂದ ಹೊರಗಡೆ ಇರ್ತೇನೆ, ಆದರೆ ನನ್ನ ಧ್ವನಿ ಅದಲ್ಲ ಹೇಳುವಂಥ ಸ್ಪಷ್ಟನೆಯನ್ನು ಸಭೆಗೆ ಸದಾನಂದ ಗೌಡರು ನೀಡಿದ್ದಾರೆ. ಅದಾದ ಬಳಿಕ ಸ್ವತಃ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ಮಧ್ಯಪ್ರವೇಶ ಮಾಡ್ತಾರೆ. ಇಲ್ಲ, ಸದಾನಂದ ಗೌಡರ ಆಡಿಯೋ ತನ್ನದಲ್ಲ ಅಂತ ಹೇಳಿದ ಮೇಲೆ ಇದರ ಬಗ್ಗೆ ಮತ್ತೆ ಚರ್ಚೆ ಮಾಡುವ ಅಗತ್ಯ ಏನಿದೆ ಹೇಳುವ ಪ್ರಶ್ನೆಯನ್ನು ಸಭೆ ಮುಂದಿಟ್ಟಾಗ ಆ ವಿಷಯ ಅಲ್ಲಿಗೆ ಮುಕ್ತಾಯ ಆಗಿದೆ. ಅಡ್ಡಮತದಾನದ ಬಗ್ಗೆ ಚರ್ಚೆ ಆಗಬಹುದು ಎನ್ನುವಂಥ ನಿರೀಕ್ಷೆ ಇತ್ತು, ಆದರೆ ಯಾಕೆ ಆಗಲಿಲ್ಲ ಅನ್ನೋದನ್ನು ನಾವು ಹೀಗೆ ಗಮನಿಸೋದಾದರೆ ಅಜಿತ್, ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತಿನ್ ನಬೀನ್ ಇವರ ಮುಂದೆಯೇ ವಿಜಯೇಂದ್ರ ಅವರಿರಬಹುದು ಮತ್ತು ವಿಪಕ್ಷ ನಾಯಕರಾಗಿರುವಂಥ R ಅಶೋಕ್ ಅವರು ದೆಹಲಿಗೆ ಹೋಗಿ ವರದಿಯನ್ನು ಕೊಟ್ಟು ಬಂದಿದ್ದರು. ಹೀಗಾಗಿ ರಾಷ್ಟ್ರೀಯ ಅಧ್ಯಕ್ಷರ ಮುಂದೆ ಇರುವಂಥ ಈ ವಿಚಾರವನ್ನು ಮತ್ತೊಮ್ಮೆ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡೋದು ಅಷ್ಟೊಂದು ಅಗತ್ಯ ಇಲ್ಲ ಅನ್ನುವಂಥದ್ದನ್ನು ಮನಗಂಡ್ರೋ ಅಥವಾ ಒಂದು ಸ್ಪಷ್ಟನೆಯ ಇನ್ನೂ ಕೂಡ ಸಿಗಲಿಲ್ಲ. ಸಮಿತಿಯನ್ನು ರಚನೆ ಮಾಡಿದ್ರು CT ರವಿ ಅವರ ನೇತೃತ್ವದಲ್ಲಿ, ಅವರು ಯಾರ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಹೀಗಾಗಿ ಯಾವ ವಿಚಾರದ ಬಗ್ಗೆ ಯಾವ ಸಂಗತಿಯನ್ನು ಇಟ್ಟುಕೊಂಡು ಚರ್ಚೆ ಮಾಡಬೇಕು ಅನ್ನುವಂಥ ತೀರ್ಮಾನ ಬಂದಿರುವ ಹಿನ್ನೆಲೆಯಲ್ಲಿ ಆ ವಿಚಾರವೂ ಕೂಡ ಚರ್ಚೆಗೆ ಬರಲಿಲ್ಲ. ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಅಜಿತ್, ಜಾತಿ ವಿಚಾರವನ್ನು ಮುಂದಿಟ್ಟುಕೊಂಡು ಸದಾನಂದ ಗೌಡರನ್ನ SR ವಿಶ್ವನಾಥ್ ಪ್ರಶ್ನೆ ಮಾಡಿದರು. ಕರಾವಳಿ ಭಾಗದವರು ಯಾರು ಕೂಡ ಒಕ್ಕಲಿಗರಂತ ಯಾರು ಕರೀತಾರೆ ಹೇಳುವಂಥ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಅದಕ್ಕೆ ಕೌಂಟ್ರನ್ನು ಕೊಟ್ಟಿದ್ದರು DV ಸದಾನಂದ ಗೌಡರು. ಯಾರ್ಯಾರ ಜೊತೆ ವಿಶ್ವನಾಥ್ ಅವರು ಕೆಲಸ ಮಾಡಿದ್ದಾರೆ, ಅಲ್ಲಿ ಮುತ್ತಪ್ಪ ರೈ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ರು. ಇದೆಲ್ಲವೂ ಕೂಡ ಕೋರ್ ಕಮಿಟಿ ಕರೆದಿದ್ದ ಉದ್ದೇಶ ಏನು ಅಂತ ಆಯ್ತಿದು. ಹಿರಿಯ ನಾಯಕರೊಬ್ಬರು SIR ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಜಿತ್ ಕೋರ್ ಕಮಿಟಿಯನ್ನು ಕರೆದಿದ್ರು ಅಂತ ಕನ್ಕ್ಲೂಡ್ ನಾವು ಮಾಡಬಹುದು. ಯಾಕೆಂದರೆ ಉಳಿದ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ಅವಕಾಶ ಸಿಗಲಿಲ್ಲ ಅಥವಾ ಚರ್ಚೆಯನ್ನು ಮಾಡುವಂಥ ಗೋಜಿಗೆ ಹೋಗಲಿಲ್ಲ. ಅಂತಿಮವಾಗಿ ಅಜಿತ್ 3 ಜನಕ್ಕೆ ನೋಟಿಸನ್ನು ಕೊಡಬೇಕು ಅನ್ನುವಂಥ ವಿಚಾರ ಬಹಳ ಗಂಭೀರವಾಗಿ ಕಾಣ್ತಾ ಇದೆ. ಯಾಕೆಂದರೆ ಡಾಕ್ಟರ್ ಸುಧಾಕರ್ ಮತ್ತು SR ವಿಶ್ವನಾಥ್, ಅದೇ ರೀತಿ ರೇಣುಕಾಚಾರ್ಯ ಚರ್ಚೆಯಾದ ವಿಚಾರವನ್ನು ಅಜಿತ್ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಡಾಕ್ಟರ್ ಸುಧಾಕರ್ ಅವರಿಗೆ ನೋಟಿಸನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಸಭೆಯನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರಲಿಲ್ಲ. ರೇಣುಕಾಚಾರ್ಯ ಅವರಿಗೆ ಮತ್ತು SR ವಿಶ್ವನಾಥ್ಗೆ ನೋಟಿಸನ್ನು ಕೊಡಬೇಕು ಅನ್ನುವಂಥ ಚರ್ಚೆ ಬಂದಾಗ CT ರವಿ ಅವರು ಮಧ್ಯಪ್ರವೇಶ ಮಾಡ್ತಾರೆ. ಇಲ್ಲ, ಇದರಲ್ಲಿ ಒಂದು ಭಾಗ ಡಾಕ್ಟರ್ ಸುಧಾಕರ್ ಅವರು ಕೂಡ ಇದ್ದಾರೆ, ಹಾಗಾಗಿ ಅವರು ಕೂಡ ನೋಟಿಸ್ ಕೊಡಬೇಕು ಅನ್ನುವಂಥ ಮಾತನ್ನು CT ರವಿ ಅವರು ಹೇಳಿದಾಗ ಆಯಿತು ಕೊಡೋಣ ಹೇಳುವಂಥ ತೀರ್ಮಾನಕ್ಕೆ ಬರ್ತಾರೆ. ಆದರೆ ವಿಶೇಷ ಅಂದರೆ ಕೋರ್ ಕಮಿಟಿಯ ಇಬ್ಬರು ಹಿರಿಯ ಸದಸ್ಯರ ನಡುವೆ ಒಂದು ಸಣ್ಣ ಮಾತಿನ ಚಕಮಕಿಯೂ ಕೂಡ ಆಗಿದೆ ಅಜಿತ್. ಸದಾನಂದ ಗೌಡರು ಹಿರಿಯರಾಗಿ ವಿಶ್ವನಾಥ್ಗೆ ಆ ರೀತಿ ಮಾತನಾಡಬಾರ್ದಾಗಿತ್ತು ಹೇಳುವಂಥ ಪ್ರಸ್ತಾಪವನ್ನು ಮಾಡಿದಾಗ, ನೀವು ನಿಮ್ಮ ಜಾತಿಯ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಸುಮ್ಮನೆ ಇರ್ತಿದ್ರು ಹೇಳುವಂಥ ಮಾತುಗಳನ್ನು ಬಹಳ ಖಾರವಾಗಿ ಸದಾನಂದ ಗೌಡರು ಸಭೆಯ ಮುಂದೆ ಇಟ್ಟರಂತೆ. ಆಗ ಅದು ತುಂಬ ಬೆಳೆಸಲಿಕ್ಕೆ ಹೋಗಲಿಲ್ಲ ಅಜಿತ್, ಅಲ್ಲಿಗೆ ಮುಕ್ತಾಯ ಆಯಿತು. ಮೂವರಿಗೆ ಅಂತಿಮವಾಗಿ ನೋಟಿಸ್ ಕೊಡುವುದರ ಬಗ್ಗೆ ತೀರ್ಮಾನವನ್ನು ಮಾಡಿದ್ದಾರೆ. ರೇಣುಕಾಚಾರ್ಯ ಅವರು ಪದೇ ಪದೇ ಮಾತನಾಡ್ತಾರೆ ಹೇಳುವಂಥ ವಿಚಾರವನ್ನು ಅಜಿತ್ ಮೊನ್ನೆ RSS ಮತ್ತು BJP ನಾಯಕರ ಸಭೆಯ ಮುಂದೆ ಚರ್ಚೆ ಆದಾಗ ರೇಣುಕಾಚಾರ್ಯ ಯಾಕೆ ನೋಟಿಸ್ ಕೊಡ್ತಾ ಇಲ್ಲ ಹೇಳುವಂಥ ಪ್ರಶ್ನೆಯನ್ನು BJP ಒಬ್ಬ ಹಿರಿಯ ನಾಯಕರು ಮಾಡಿದರು ಸಂಘದ ಪ್ರಮುಖ ನಾಯಕರ ಮುಂದೆ. ಎಲ್ಲ ವಿಚಾರಕ್ಕೂ ರೇಣುಕಾಚಾರ್ಯ ಬಂದು ಕಮೆಂಟನ್ನು ಮಾಡ್ತಾರೆ. ತಾಕತ್ತಿದ್ರೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ನೋಡೋಣ ಹೇಳುವಂಥ ಹೇಳಿಕೆಯನ್ನು ಕೊಟ್ಟಿದ್ದನ್ನು ಹೇಗೆ ಸಮರ್ಥನೆ ಮಾಡಿಕೊಳ್ತಿರುವಂಥ ಮಾತು ಕೂಡ ಮೊನ್ನೆಯ RSS ಸಭೆಯಲ್ಲಿ ಚರ್ಚೆ ಆಗಿತ್ತು. ಅದರಂತೆಯೇ ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ರೇಣುಕಾಚಾರ್ಯ ಅವರಿಗೆ ನೋಟಿಸನ್ನು ಕೊಡೋದಕ್ಕೆ ತೀರ್ಮಾನ ಆಗಿದೆ. SR ವಿಶ್ವನಾಥ್ ಜಾತಿ ವಿಚಾರವನ್ನು ಪ್ರಸ್ತಾಪ ಮಾಡಿದರು, ಅದಕ್ಕೆ ಸದಾನಂದ ಗೌಡರು ಕೊಟ್ಟಂಥ ಕೌಂಟ್ರು, ಹಾಗಾದರೆ ದಕ್ಷಿಣ ಕನ್ನಡ ಭಾಗದ ಒಕ್ಕಲಿಗರ ಓಟ್ BJPಗೆ ಬೇಡವೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೋರ್ ಕಮಿಟಿಯಲ್ಲಿ ಇಟ್ಟರು ಎನ್ನುವಂಥ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ. ಹೀಗಾಗಿ ಜಾತಿ ವಿಚಾರ ಒಂದು BJP ಪಕ್ಷ ಹಿಂದುತ್ವದ ಮೇಲೆ ಮತ್ತು ಇಂಥ ವಿಚಾರಗಳನ್ನು ಇಟ್ಟುಕೊಂಡು ಓಟ್ ಕೇಳುವ ಸಂದರ್ಭದಲ್ಲಿ ಜಾತಿಗಳ ನಡುವೆ ಚರ್ಚೆ ಆಗುವಷ್ಟರ ಮಟ್ಟಿಗೆ ಇಬ್ಬರು ನಾಯಕರುಗಳು ಹೋಗ್ತಾರೆ ಅಂತ ಹೇಳಿದ್ರೆ, ಅವರಿಗೆ ನಾವು ನೋಟಿಸನ್ನು ಕನಿಷ್ಠ ಪಕ್ಷ ಕೊಟ್ಟಿಲ್ಲ ಅಂದರೆ ಕಾರ್ಯಕರ್ತರಿಗೆ ಯಾವ ಸಂದೇಶ ಹೋಗುತ್ತೆ? ಮೊನ್ನೆ ಅಷ್ಟೇ MG ಮಹೇಶ್ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ. ಅವರು ಮಾತನಾಡಿದ ವಿಚಾರ ಪಾರ್ಟಿಯ ಹೊರಗಡೆ ಹೋಗಿರಲಿಲ್ಲ, ಅದಿನ್ನೂ ಕಾರ್ಯಕರ್ತರ ಲೆವೆಲ್ಗೆ ತಲುಪಿರಲಿಲ್ಲ. ಆದರೆ ಏನು ವೆಬೆಕ್ಸ್ ಮೀಟಿಂಗ್ ಆಗಿತ್ತು, ಅಲ್ಲಿ ಮಾತಾಡಿದ್ದಕ್ಕೆ ನೀವು ಅವರಿಗೆ ನೋಟಿಸನ್ನು ಕೊಟ್ಟು ಅವರನ್ನು ಸಸ್ಪೆಂಡ್ ಮಾಡ್ತೀರಿ ಅಂತ ಹೇಳಿದ್ರೆ
ಇದು ಸಾರ್ವಜನಿಕಗೊಂಡಿದೆ, ಕಾರ್ಯಕರ್ತರ ಮಧ್ಯೆ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಈ ಮೂವರಿಗೂ ಕೂಡ ನೋಟಿಸನ್ನು ಕೊಡಬೇಕು ಅನ್ನುವಂಥ ಎಲ್ಲರ ಅಭಿಪ್ರಾಯ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಮೂವರಿಗೂ ಕೂಡ ನೋಟಿಸನ್ನು ಕೊಡೋದಕ್ಕೆ ಕೋರ್ ಕಮಿಟಿ ತೀರ್ಮಾನವನ್ನು ಮಾಡಿದೆ. ಬಹುಶಃ ಅಜಿತ್, ನೀವು ಗಮನಿಸಿದ್ರೆ ಅಂದ್ಕೊಳ್ತೀನಿ, ವಿಜಯೇಂದ್ರ ಅವರು ಕೂಡ ಆ ಸಭೆ ಮುಗಿದ ಬಳಿಕ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟರು. ಇನ್ನು ಮುಂದೆ ಯಾರೇ ಹೇಳಿಕೆಯನ್ನು ಕೊಟ್ಟರು ನಾವು ಲಘುವಾಗಿ ಪರಿಗಣಿಸೋದಿಲ್ಲ, ಅದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ತೇವೆ. ನೋಟಿಸನ್ನು ಕೂಡ ಕೊಟ್ಟು ಅವರಿಗೆ ಎಚ್ಚರಿಕೆ ಕೊಡಬೇಕು ಅನ್ನುವ ತೀರ್ಮಾನವೂ ಕೂಡ ಕೋರ್ ಕಮಿಟಿಲಿ ಆಗಿದೆ ಅಲ್ವ ಮಾತನ್ನು ವಿಜಯೇಂದ್ರ ಅವರು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ರು. ಆದರೆ ಯಾರಿಗೆ ನೋಟಿಸನ್ನು ಕೊಡ್ತಾರೆ, ಯಾಕಾಗಿ ಕೊಡ್ತಾರೆ ಹೇಳೋದ್ರ ಬಗ್ಗೆ ಅವರು ಹೇಳಿರಲಿಲ್ಲ. ಸಹಜ, ಆ ಪಾರ್ಟಿ ಆಂತರಿಕ ವಿಚಾರವನ್ನು ಯಾವುದೇ ಒಬ್ಬ ನಾಯಕ ಬಂದು ಮಾಧ್ಯಮಗಳ ಮುಂದೆ ಹೇಳೋದಿಲ್ಲ. ಆದರೆ ನಾವು ಮಾಹಿತಿಯನ್ನು ಕಲೆ ಹಾಕಿದ ಸಂದರ್ಭದಲ್ಲಿ ಈ ಮೂವರಿಗೆ ಅಜಿತ್ ಅಂತಿಮವಾಗಿ ನೋಟಿಸನ್ನು ಕೊಡೋದಕ್ಕೆ ತೀರ್ಮಾನ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.